ಬರೀ ವ್ಯವಹಾರ ದೃಷ್ಟಿಯಿಂದ ರಿಯಲ್ ಎಸ್ಟೇಟ್ ಮಾಡದೆ ನಂಬಿಕೆ ಹಾಗೂ ಗುಣಮಟ್ಟ ಎನ್ನುವ ಸೂತ್ರ ಅಳವಡಿಸಿಕೊಂಡ ರೋಹನ್ ಮೊಂತೇರೊ ಅವರಿಗೆ ಮಂಗಳೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದೆ. ಕಡು ಕಷ್ಟದಲ್ಲಿ ಬೆಳೆದು ರೋಹನ್ ಕಾರ್ಪೊರೇಷನ್ ಸಂಸ್ಥೆ ನಿರ್ಮಿಸುವ ಜೊತೆಗೆ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಿರುವ ಉದ್ಯಮಿ ರೋಹನ್ ಮೊಂತೇರೊ TV9 ನವನಕ್ಷತ್ರ ಗೌರವಕ್ಕೆ ಭಾಜನರಾಗಿದ್ದಾರೆ. ತಂದೆಯ ಪರವಾಗಿ ಅವಾರ್ಡನ್ನು ಸ್ವೀಕಾರ ಮಾಡಲಿಕ್ಕೆ ಬರ್ತಾ ಇದ್ದಾರೆ ಪುತ್ರ ರೋಹನ್ ಮೊಂತೇರೊ ಅವರು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ, ಅವರು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ TV9 ನೆಟ್ವರ್ಕ್ನ ಸೇಲ್ಸ್ ಪ್ರೆಸಿಡೆಂಟ್ ಆದಂತಹ ನೋಬೆಲ್ ಜೈಕಾರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಚೀಕಲ್ ರಾಮಚಂದ್ರ ಗೌಡ, ಕೋ-ಫೌಂಡರ್ ಅಂಡ್ ಡೈರೆಕ್ಟರ್ ಟ್ರೈ ಲೈಫ್ ಹಾಸ್ಪಿಟಲ್, ಇವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಸನ್ಮಾನ ಸ್ವೀಕಾರ ಮಾಡಿದಂತಹ ಮಹನೀಯರು ಎರಡು ಮಾತಾಡಬೇಕು. ನಾನು ಮಾತಾಡ್ಬೇಕಂತ ನಂಗೆ ಗೊತ್ತಿರಲಿಲ್ಲ, ಈಗ ಮೈಕ್ ಕೊಟ್ಟಿದ್ದಷ್ಟೇ ಸರ್. ನಿಮ್ಮ ಫಾದರ್ ಕೂಡ ಮೆಸೇಜ್ ಕಳಿಸಿದ್ದಾರೆ, ಹೌದು, ಅದನ್ನು ಕೂಡ ತೋರಿಸ್ತೀವಿ. ಹೌದು. ಮೊದಲಾಗಿ ನಾನು ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ವೇದಿಕೆಯಲ್ಲಿ ನನ್ನ ತಂದೆಯವರಿಗೆ ನನಗೆ ತುಂಬ ಗೌರವ, ಯಾಕೆಂದರೆ ಅವರು ಈ ಪೊಸಿಷನ್ನಿಗೆ ಬಂದಿದ್ದಾರೆ. TV9 ಇಲ್ಲಿ ಎಲ್ಲ ಆದಿತ್ಯ ಒಟ್ಟಿಗೆ ಸೇರಿ ನಮಗೆ, ನನ್ನ ತಂದೆಯವರಿಗೆ ಇಲ್ಲಿ ಈ ಗೌರವ ಕೊಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ TV9 ಅವರಿಗೆ, ಇಲ್ಲಿ ಸೇರಿದ ಎಲ್ಲ ಆದಿತ್ಯರಿಗೆ, ಹಾಗೆ ನಮ್ಮ ಬೇರೆ ಅವಾರ್ಡೀಸ್ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳುತ್ತಾ ನಾನು ಥ್ಯಾಂಕ್ಸ್ ಅನ್ನೋವನ್ನು ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ವಿಜೇಂದ್ರಜಿ, ತಮ್ಮ ತಂದೆಯವರಿಗೂ ಕೂಡ ಜೀವಮಾನದ ಪ್ರಶಸ್ತಿಯನ್ನು ಕೊಟ್ಟು TV9 ಗೌರವಿಸಿದೆ. ಇವತ್ತು ಈ ಕಾರ್ಯಕ್ರಮದ ಬಗ್ಗೆ TV9 ಕನ್ನಡ ಸುದ್ದಿವಾಹಿನಿ ರಾಜ್ಯದ ಅನೇಕ ಸಾಧಕರಿಗೆ ರಾಜಕೀಯ ಕ್ಷೇತ್ರ, ಚಿತ್ರರಂಗ, ಆರೋಗ್ಯ, ಶಿಕ್ಷಣ ಕ್ಷೇತ್ರ, ಕ್ರೀಡೆ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಮಹನೀಯರಿಗೆ ಪೂಜ್ಯ ತಂದೆಯವರು ಸನ್ಮಾನ್ಯ BS ಯಡಿಯೂರಪ್ಪನವರು ಅವರನ್ನು ಕೂಡ ಒಳಗೊಂಡಂತೆ 9 ಜನ ಸಾಧಕರಿಗೆ ಸನ್ಮಾನ ಮಾಡ್ತಾ ಇರುವಂಥದ್ದು ತುಂಬ ಸಂತೋಷ ತರುವಂಥ ವಿಚಾರ. ಈ ಸಂದರ್ಭದಲ್ಲಿ ಒಂದು ವಿಚಾರವನ್ನು ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ. ಸಾಧನೆ ಮಾತ್ರ ನಮಗೆ ಕಣ್ಣಿಗೆ ಕಾಣ್ತದೆ, ಆದರೆ ಆ ಸಾಧನೆ ಹಿಂದೆ ಇರುವಂಥ ಪರಿಶ್ರಮ, ಸಾಧನೆ ಹಿಂದೆ ಇರುವಂಥ ಒಂದು ತ್ಯಾಗ, ಇವ್ಯಾವೂ ಕೂಡ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ನಾವು ಯಾವಾಗಲೂ ಕೂಡ ಸುಂದರವಾದ ಕಟ್ಟಡವನ್ನು ನೋಡ್ತೇವೆ, ಆದರೆ ಕಟ್ಟಡದ ಅಡಿಪಾಯ ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಹಾಗೆಯೇ ಏನು ಮಹನೀಯರಿದ್ದಾರೆ, ಸಾಧನೆ ಮಾಡಿದ್ದಾರೆ, ಆ ಸಾಧನೆ ಹಿಂದಿರ್ತಕ್ಕಂಥ ನೋವು, ನಲಿವು ಯಾವುದೂ ಕೂಡ ನಮಗೆ ಕಣ್ಣಿಗೆ ಕಾಣೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ಒಂದು ಕಲ್ಲು ಬಂಡೆಗೆ ಸಾವಿರ ಹುಳಿಪೆಟ್ಟು ಬಿದ್ದಾಗ ಮಾತ್ರ ಆ ಕಲ್ಲು ಬಂಡೆ ಸುಂದರ ಮೂರ್ತಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ಎಲ್ಲ ಮಹನೀಯರು ತಮ್ಮ ಜೀವನದುದ್ದಕ್ಕೂ ಕೂಡ ಈ ರೀತಿಯೊಂದು ಪರಿಶ್ರಮದೊಂದಿಗೆ ಈ ಒಂದು ಮಹತ್ತರ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ಹಿರಿಯರು ಒಂದು ಮಾತನ್ನು ಹೇಳ್ತಾರೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅಪಮಾನ, ಆದರ್ಶವಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತೇಳಿ ಹಿರಿಯರು ಹೇಳ್ತಾರೆ. ಹಾಗಾಗಿ ಸಾಧನೆ ಜೊತೆಗೆ ಇವತ್ತು ಸಂಸ್ಕಾರ ಎಲ್ಲವೂ ಕೂಡ ಅಷ್ಟೇ ಅತ್ಯಗತ್ಯ. ಇದನ್ನು ಈ ಮುಂದಿನ ಯುವ ಪೀಳಿಗೆ ನಮ್ಮ ಜೀವನದಲ್ಲಿ ರೂಢಿಸ್ಕೊಂಡಾಗ ಮಾತ್ರ
ನಾವು ಕೂಡ ಜೀವನದಲ್ಲಿ ಯಶಸ್ಸನ್ನು ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಈ ನವತಾರೆಗಳು 9 ಜನ ಸಾಧಕರು ಏನಿದ್ದಾರೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ವಿಶೇಷವಾಗಿ TV9 ಸುದ್ದಿವಾಹಿನಿ ಕೇವಲ ಸುದ್ದಿಯನ್ನು ಬಿತ್ತರಿಸುವಂಥದ್ದಷ್ಟೇ ಅಲ್ಲ, ಸಮಾಜಮುಖಿಯಾಗಿ ಇವತ್ತು ನಾಡಿಗೆ ಒಂದು ಸರಿದಾರಿಯನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. TV9 ಕನ್ನಡ ಸುದ್ದಿವಾಹಿನಿಗೂ ಸಹ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆಪಡ್ತೇನೆ. ನಮಸ್ಕಾರ, ವಂದನೆಗಳು. ಸರ್, ಥ್ಯಾಂಕ್ ಯು ವೆರಿ ಮಚ್. ಸನ್ಮಾನ್ಯ ಮೊಂತೆರೋ ಅವರು ಒಂದು ಸಂದೇಶ ಕಳಿಸಿದ್ದಾರೆ, ಬನ್ನಿ ನೋಡೋಣ. TV9 ನೀಡುವ ಈ ನವನಕ್ಷತ್ರ ಸನ್ಮಾನ ಅವಾರ್ಡ್ ನಾನು ಭಾಜನವಾಗುತ್ತಿರುವುದು ನನಗೆ ತುಂಬ ಸಂತೋಷದ ವಿಚಾರ. TV9 ಬಳಗಕ್ಕೆ ಈ ಮೂಲಕ ನಾನು ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ನಾನು ವಿದೇಶದಲ್ಲಿ ಇದ್ದ ಕಾರಣ ನನಗೆ ಈ ಪ್ರೋಗ್ರಾಮಿಗೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಮಗ ಈ ಅವಾರ್ಡನ್ನು ಸ್ವೀಕಾರ ಮಾಡುತ್ತಿದ್ದಾರೆ. ನನಗೆ ತುಂಬ ಖುಷಿ ತಂದಿದೆ. ನಾನು ಮಗದೊಮ್ಮೆ TV9ಗೆ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಥ್ಯಾಂಕ್ ಯು. Yes, thank you, sir. Thank you very much. Thank you. Thank you, sir.